ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ತೇಜಸ್ MK-1A ಯುದ್ಧ ವಿಮಾನದಲ್ಲಿ ಇಸ್ರೇಲ್ನ ಎಲ್ಟಾ AESA ರೆಡಾರ್ ಮತ್ತು ಸ್ಕಾರ್ಪಿಯಸ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳ ಏಕೀಕರಣ ಪ್ರಕ್ರಿಯೆ ಕೆಲವು ಸಾಫ್ಟ್ವೇರ್ ಸವಾಲುಗಳನ್ನು ಎದುರಿಸುತ್ತಿದೆ. ಈ ವ್ಯವಸ್ಥೆಗಳಿಗಾಗಿ ವಿದೇಶಿ ಕಂಪನಿಗಳ ತಾಂತ್ರಿಕ ಸಹಾಯದ ಮೇಲೆ ಅವಲಂಬಿಸಬೇಕಾಗಿರುವುದರಿಂದ ಯೋಜನೆಯ ಸಮಯಾವಧಿ ಹೊರಗಿನ ಅಂಶಗಳಿಂದಲೂ ಪ್ರಭಾವಿತವಾಗುತ್ತಿದೆ. ವಿಶೇಷವಾಗಿ ರಫ್ತು ಅನುಮತಿಗಳು ಹಾಗೂ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಭೌಗೋಳಿಕ ಮತ್ತು ರಾಜಕೀಯ ಉದ್ವಿಗ್ನತೆಗಳು ಇಸ್ರೇಲ್ನ ತಾಂತ್ರಿಕ ತಂಡಗಳ ಲಭ್ಯತೆ ಮತ್ತು ಪ್ರತಿಕ್ರಿಯಾ ಸಮಯದ ಮೇಲೆ ಪರಿಣಾಮ ಬೀರಿವೆ. ಆದರೆ ಇಂತಹ ಏಕೀಕರಣ ಸವಾಲುಗಳು ಆಧುನಿಕ ಯುದ್ಧ ವಿಮಾನಗಳ ಅಭಿವೃದ್ಧಿಯಲ್ಲಿ ಸಾಮಾನ್ಯವಾಗಿರುವ ಒಂದು ಹಂತವಾಗಿದೆ. ಅತ್ಯಾಧುನಿಕ ರೆಡಾರ್, ಸೆನ್ಸಾರ್ಗಳು ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ವ್ಯವಸ್ಥೆಗಳನ್ನು ವಿಮಾನದೊಂದಿಗೆ ಸಂಪೂರ್ಣವಾಗಿ ಹೊಂದಾಣಿಕೆ ಮಾಡುವುದು ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆಯಾಗಿದೆ. ಭಾರತದ ವೈಮಾನಿಕ ಮತ್ತು ರಕ್ಷಣಾ ವಲಯವು ಈ ಸವಾಲುಗಳನ್ನು ಸಕ್ರಿಯವಾಗಿ ನಿರ್ವಹಿಸುತ್ತಿದ್ದು, ನಿರಂತರ ಸಾಫ್ಟ್ವೇರ್ ಅಪ್ಡೇಟ್ಗಳು, ಪ್ಯಾಚ್ಗಳು ಹಾಗೂ ಹಾರಾಟದ ಪರೀಕ್ಷೆಗಳ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವ ಕೆಲಸವನ್ನು ಮುಂದುವರೆಸಿದೆ. ಇದಕ್ಕೆ ಹೆಚ್ಚಿನ ಹಿನ್ನೆಲೆಯನ್ನು ನೀಡುವುದಾದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಥವಾ HALಗೆ ನೀಡಲಾಗಿರುವ 83 ತೇಜಸ್ MK-1A ಯುದ್ಧ ವಿಮಾನಗಳ ಸುಮಾರು 48,000 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಗಳು ಆರಂಭಿಕ ಬ್ಯಾಚ್ಗಳ ವಿಮಾನಗಳಲ್ಲಿ ಮಾತ್ರ ಈ ಇಸ್ರೇಲಿ ರೆಡಾರ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ವ್ಯವಸ್ಥೆಗಳನ್ನು ಅಳವಡಿಸಲಾಗುತ್ತದೆ. ಅದಾದ ನಂತರ ಉತ್ಪಾದನೆಯಾಗುವ ಮುಂದಿನ ಬ್ಯಾಚ್ಗಳ ತೇಜಸ್ MK-1A ಯುದ್ಧ ವಿಮಾನಗಳಲ್ಲಿ DRDO ಅಭಿವೃದ್ಧಿಪಡಿಸಿರುವ ಸಂಪೂರ್ಣ ಸ್ವದೇಶಿ ಉತ್ತಮ್ AESA ರೆಡಾರ್ ಹಾಗೂ ದೇಶೀಯ ಎಲೆಕ್ಟ್ರಾನಿಕ್ ವಾರ್ಫೇರ್ ವ್ಯವಸ್ಥೆಗಳನ್ನು ಅಳವಡಿಸಲಾಗುತ್ತದೆ. ಅಂತಿಮವಾಗಿ ಈ ಸಾಫ್ಟ್ವೇರ್ ಏಕೀಕರಣದ ಸವಾಲುಗಳನ್ನು ಯಶಸ್ವಿಯಾಗಿ ಪರಿಹರಿಸುವ ಮೂಲಕ ತೇಜಸ್ MK-1A ಇನ್ನಷ್ಟು ಸಾಮರ್ಥ್ಯವಂತ ಯುದ್ಧ ವಿಮಾನವಾಗಿ ಹೊರಹೊಮ್ಮಲಿದೆ. ಜೊತೆಗೆ ಈ ಅನುಭವವು ಭಾರತಕ್ಕೆ ಅತ್ಯಮೂಲ್ಯ ತಾಂತ್ರಿಕ ಜ್ಞಾನವನ್ನು ಒದಗಿಸಿ ಭವಿಷ್ಯದ ಸ್ವದೇಶಿ ರಕ್ಷಣಾ ಯೋಜನೆಗಳನ್ನು ಇನ್ನಷ್ಟು ಬಲಪಡಿಸಲು ಸಹಾಯ ಮಾಡಲಿದೆ. ಇದು ಕೇವಲ ಒಂದು ಯುದ್ಧ ವಿಮಾನದ ಅಭಿವೃದ್ಧಿಯ ಕಥೆಯಲ್ಲ ಸ್ನೇಹಿತರೆ, ಭಾರತವನ್ನು ಸಂಪೂರ್ಣ ಆತ್ಮನಿರ್ಭರದ ರಕ್ಷಣಾ ಶಕ್ತಿಯಾಗಿ ರೂಪಿಸುವ ದಿಕ್ಕಿನಲ್ಲಿ ನಡೆಯುತ್ತಿರುವ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.